ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾನುವಾರ ವಿನೂತನ ಮಾದರಿಯ ವರ್ಲ್ಡ್ ಆಫ್ ಮೈಸೂರು ಪಾಕ್ ಎಂಬ ನೂತನ ಮಳಿಗೆ ಉದ್ಘಾಟನೆಗೊಳ್ಳಲಿದೆ. ಈ ಕುರಿತು ವರ್ಲ್ಡ್ ಆಫ್ ಮೈಸೂರು ಪಾಕ್ ಮಳಿಗೆಯ ಪ್ರಮುಖರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲಿ ಆರಂಭವಾಗುತ್ತಿರುವ ವರ್ಲ್ಡ್ ಆಫ್ ಮೈಸೂರು ಪಾಕ್ ಶಾಪ್ನ ವಿಶೇಷತೆ ಬಗ್ಗೆ ಜನರಿಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಎಲ್ಲರ ಬಾಯಲ್ಲಿ ನೀರೂರಿಸುವ ಮೈಸೂರು ಪಾಕ್ ತಿನಿಸಿನ ಇತಿಹಾಸವನ್ನು ಜನರಿಗೆ ತಿಳಿಸುವುದರ ಜೊತೆಗೆ ಮೈಸೂರು ಪಾಕ್ ತಯಾರಿಕೆಯನ್ನು ನೇರವಾಗಿ ವೀಕ್ಷಿಸಲು ಅವಕಾಶವನ್ನು ಮಾಡಿಕೊಡಲಾಗಿದ್ದು, ವರ್ಲ್ಡ್ ಆಫ್ ಮೈಸೂರು ಪಾಕ್ನಲ್ಲಿ ಹಲವಾರು ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿರುತ್ತದೆ. ಮೈಸೂರು ಪಾಕ್ ಹೇಗೆ ಮಾಡುತ್ತಾರೆ ಎಂಬುದರ ನೇರ ನೋಟದ ಅನುಭವ ಗ್ರಾಹಕರಿಗೆ ಸಿಗಲಿದೆ ಎಂದು ವರ್ಲ್ಡ್ ಆಫ್ ಮೈಸೂರು ಪಾಕ್ನ ಪ್ರಮುಖರಾದ ನಿಖಿಲ್ ಮನ್ನಾರ್ ಹಾಗೂ ಪವನ್ ಬರ್ಗಿ ಮಾಹಿತಿಯನ್ನ ನೀಡಿದರು. 12 ಮಾದರಿಯ ಮೈಸೂರು ಪಾಕ್ಗಳನ್ನು ಇಲ್ಲಿ ತಯಾರಿಸುವುದು ಮತ್ತೊಂದು ವಿಶೇಷವಾಗಿದೆ. ಇದರ ಜೊತೆಗೆ ಮೈಸೂರಿನ ಇತರ ಜನಪ್ರಿಯ ತಿನಿಸುಗಳನ್ನು ಸಹ ಜನರಿಗೆ ಪರಿಚಯಿಸಲಾಗುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪವನ್ ಶ್ರಾಫ್, ಸುಷ್ಮಾ, ಶ್ರುತಿ, ಸೌಮ್ಯ ಉಪಸ್ಥಿತರಿದ್ದರು. 8,000 ಸ್ಕ್ವೇರ್ ಫೀಟ್ ಸ್ವೀಟ್ ಸ್ಟಾಲು, ಸೊ ಒನ್ ಆಫ್ ಇಟ್ಸ್ ಕೈಂಡ್ ಸ್ಟೋರ್. ಆ ಸ್ಟೋರಲ್ಲಿ ಕಂಪ್ಲೀಟ್ ಮೈಸೂರು ಪಾಕ್ ಹೆಂಗೆ ಮಾಡ್ತಾರೆ, ಪ್ಯಾಕೇಜಿಂಗ್ ಹೆಂಗಾಗತ್ತೆ, ಕಟ್ಟಿಂಗ್ ಹೆಂಗಾಗತ್ತೆ, ಪ್ರತಿಯೊಂದೂ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಎಲ್ಲ ಕಡೆ ಮೈಸೂರು ಪಾಕ್ ಮಾಡ್ತಾರೆ, ಬಟ್ ಇಲ್ಲಿ ಆಟೋಮೈಸೇಷನ್ ಮಿಷಿನ್ಸು, ಆಮೇಲೆ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು 70% ಆಟೋಮೆಟಿಕ್ ಮಿಷಿನ್ಸ್ ಹಾಕಿದ್ದೀವಿ. ಸೊ ವೇರ್ ದೆ ಕ್ಯಾನ್ ಸಿ ದ ಎಂಟೈರ್ ಪ್ರೋಸೆಸ್ ಆಫ್ ಹೌ ಮೈಸೂರು ಪಾಕ್ ಈಸ್ ಮೇಡ್ ಆ್ಯಂಡ್ ಹೆಂಗೆ ತಯಾರಿಸ್ತಾರೆ ಅಂತ ಕಾಣುತ್ತೆ. ಅದಲ್ಲದೆ ವಿಲ್ ಬಿ ಆಲ್ಸೋ ಸರ್ವಿಂಗ್ 12 ವೆರೈಟೀಸ್ ಆಫ್ ಮೈಸೂರು ಪಾಕ್. ಈಗ ನಿಮ್ಗೆ ಆರ್ಡಿನರಿ, ಸ್ಪೆಷಲ್ ಸ್ವೀಟ್ಸ್, ಸ್ಪೆಷಲ್ ಪ್ಯೂರ್ ಗೀ ಸ್ವೀಟ್ಸ್ ಅಂತ ಎಲ್ಲ ಕಡೆ ಸಿಗುತ್ತೆ. ಬಟ್ ಇದರಲ್ಲಿ ವೆರೈಟಿ, ಈಗ ಮಿಲೆಟ್ ಮೈಸೂರು ಪಾಕ್ ಅಂತ ಮಾಡ್ತೀವಿ, ಅಂಜೀರ್ ಮೈಸೂರು ಪಾಕ್ ಅಂತ ಮಾಡ್ತೀವಿ, ಮ್ಯಾಂಗೋ, ಜಾಗ್ರಿ, ಕಾಜು ಮೈಸೂರು ಪಾಕ್, ಆ ಥರ ವೆರೈಟೀಸ್ ಇರುತ್ತೆ. ಆ್ಯಸ್ ವೆಲ್ ಆಸ್ ಇನ್ನೊಂದು ಪಾಕ ಸ್ಯಾಂಡ್ವಿಚ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಆಫ್ ಎ ಕಾಂಬಿನೇಷನ್ ಆಫ್ ಕಾಜು ಬರ್ಫಿ ಆ್ಯಂಡ್ ಮೈಸೂರು ಪಾಕ್. And we are also coming up with Mysore Pak ice cream anta irutte. So it's in one of its kind store. Adalde we are also introducing something called chocolates. Iga Ooty chocolates ella kade sigutte, but Mysore chocolates ellu illa. Homemade chocolates tara we are also doing that. As well as Mysore mixture and basically concentrating on sweets which is available near Mysore. Iga kajjaya agirbodu ಅಥವಾ ರವೆ ಉಂಡೆ ಆಗಿರ್ಬೋದು, ಆ ಥರದ್ದೆಲ್ಲ ಸ್ವೀಟ್ಸು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ, ಅಂದರೆ ಟು ದ ಟೂರಿಸಮ್ ಕ್ರೌಡ್. ಸೊ ಆರ್ ಮೇನ್ ಫೋಕಸ್ ಇಸ್ ಆನ್ ಟೂರಿಸ್ಟ್. ಮೈಸೂರು ಪಾಕ್ ಅನ್ನೋದು ಮೈಸೂರಿನಲ್ಲಿ ಎಷ್ಟು ಫೇಮಸ್ ಅಂದರೆ ಅದನ್ನು ಒಂದು ಪ್ರಪಂಚದ ತನಕ ಮುಟ್ಸೋಣ ಅನ್ನೋ ಒಂದು ಗುರಿ ಇಟ್ಕೊಂಡು ಈ ಹೆಸರು ಬಂದಿದ್ದು. ಸೊ ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಅಥವಾ ಮೈಸೂರದು ಮಲ್ಲಿಗೆ ಆಗಿರ್ಬೋದು, ಅಥವಾ ಮೈಸೂರು ಸಿಲ್ಕ್ ಆಗಿರ್ಬೋದು. ಸೊ ಇದೆಲ್ಲ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಹೊಂದಿರುವಂಥ ಒಂದು ಪ್ರಾಡಕ್ಟ್. ಸೊ ಹಾಗೆ ಅದೇ ನಿಟ್ಟಿನಲ್ಲಿ ಮೈಸೂರು ಪಾಕ್ ಅನ್ನೋದು ಇವಾಗ ಮೈಸೂರಲ್ಲಿ ಎಷ್ಟು ಫೇಮಸ್ ಆಗಿದೆ, ಆಮೇಲೆ ಸರೌಂಡಿಂಗ್ ಸಿಟೀಸಲ್ಲಿ ಎಷ್ಟು ಫೇಮಸ್ ಆಗಿದೆ. ಪ್ಯಾನ್ ಇಂಡಿಯಾನು ಸುಮಾರು ಜನ ಟೂರಿಸ್ಟ್ ಬಂದವರೆಲ್ಲ ಮೈಸೂರು ಪಾಕ್ನೇ ತಿನ್ನಬೇಕು ಅಂತ ಬರ್ತಾರೆ. ಸೊ ಬಂದಾಗ ತೊಗೊಂಡು ಹೋಗುವಂಥ ಒಂದು ಸ್ವೀಟ್ ಅಂದರೆ ಮೇಜರ್ಲಿ ಮೈಸೂರು ಪಾಕ್. ಸೊ ಮೈಸೂರು ಪಾಕ್ನ ಇಡೀ ಪ್ರಪಂಚಕ್ಕೆ ಮುಟ್ಟಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಆ್ಯಕ್ಚುಲಿ ಈ ಸಂಸ್ಥೆನ ಅದೇ ಹೆಸರಲ್ಲಿ ಮಾಡಿದ್ದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಮಾಡಿದ್ದೀವಿ. ಸೊ ಲೇಡಿ ಆಂಟರ್ಪ್ರೆನ್ಯೂರ್ಸ್ 3 ಜನ ಸೇರಿಕೊಂಡು ನಡೆಸ್ತಕ್ಕಂಥ ಒಂದು ಸಂಸ್ಥೆ ಇದು. ಸೊ ಅವರೇ ಉತ್ಸಾಹದಿಂದ ನಡೆಸಬೇಕು ಅಂತ ಫ್ರಮ್ ಸ್ಕ್ರ್ಯಾಚ್ ಎಲ್ಲನೂ ನಿಂತ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಹಸ್ಬೆಂಡ್ಸ್ ನಾವು ಇದ್ದೀವಿ.